ಎಲ್ಲ ಪೊಲೀಸ್ ಅಧಿಕಾರಿಗಳೇ, ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರುಗಳೇ, ನಾಗರಿಕ ಸಮಿತಿಯ ಸದಸ್ಯರುಗಳೇ, ಸ್ನೇಹಿತರೆ, ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳವಳಿ, ಮಾವೋ ನಕ್ಸಲ್ ಚಳವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇದ್ಕೊಂಡು ಚಳವಳಿ ಮಾಡ್ತಾ ಇದ್ದಂಥ 6 ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದ್ದರಿಂದ ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತು ಗೃಹ ಸಚಿವರು ಇವ್ರ ಮುಂದೆ ಮತ್ತು KJ ಜಾರ್ಜ್ ಅವರು, ಈಶ್ವರ್ ಅವರು, ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಇದ್ದಾರೆ, ಮಂತ್ರಿಗಳು, ಶಾಸಕರುಗಳು ಕೂಡ ಇದ್ದಾರೆ. ಇವರೆಲ್ಲರ ಮುಂದೆ ಮತ್ತು ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ. ಅವರ ಹೆಸರುಗಳು, ಶರಣಾಗಿರತಕ್ಕಂಥವ್ರ ಹೆಸರುಗಳು: ಲತಾ ಮುಂಡುಗಾರು, ಚಿಕ್ಕಮಗಳೂರು ಜಿಲ್ಲೆ; ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ; ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ; ವನಜಾಕ್ಷಿ ಬಾಳೆಹೊಳೆ, ಚಿಕ್ಕಮಗಳೂರು ಜಿಲ್ಲೆ; ಮಾರಪ್ಪ ಆರೋಲಿ, ರಾಯಚೂರು ಜಿಲ್ಲೆ; ಜೀಶಾ ವೈನಾಡು, ಇವರು ಕೇರಳದವರು; ಜೀಶಾ ವೈನಾಡು, ಕೇರಳ ರಾಜ್ಯ; ಕೆ ವಸಂತ್ ವೆಲ್ಲೂರು, ತಮಿಳುನಾಡು, ಇವರು ತಮಿಳುನಾಡಿನವರು. ಇವರು 6 ಜನರು ಕೂಡ ಇವತ್ತು ಶರಣಾಗಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದರು. ಅವರು ಹೇಳಿದ್ರು, 6 ಜನ ನಕ್ಸಲರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ, ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ. ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ
ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಕ್ಸಲರು ಶರಣಾದರೆ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ, ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ. ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳಿರ್ತವೆ. ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ. ಮತ್ತು ಕಾಡಿನಿಂದ ಜೈಲಿಗೆ, ಜೈಲಿನಿಂದ ನಾಡಿಗೆ, ಕಾಡಿನಿಂದ ಜೈಲಿಗೆ, ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ. ಮತ್ತು ಕಾನೂನನ್ನು ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ. ಅವರು ಈ ಶಸ್ತ್ರಾಸ್ತ್ರಗಳ ಮೂಲಕ ಅನ್ಯಾಯ, ದೌರ್ಜನ್ಯ, ಶೋಷಣೆ ಇದರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು, ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ನಮ್ಮ ಸಂವಿಧಾನದಲ್ಲೇ ಅವಕಾಶ ಇದೆ. ನ್ಯಾಯಯುತವಾದಂಥ ರೀತಿಯಲ್ಲಿ, ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ, ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ, ಅನ್ಯಾಯದ ವಿರುದ್ಧ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರೀಗ ಒಪ್ಕೊಂಡು ಮುಖ್ಯವಾಹಿನಿಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲ್ ಮುಕ್ತ, ನಕ್ಸಲ್ ಚಟುವಟಿಕೆಗಳೇನಿದ್ದಾವೆ, ನಕ್ಸಲ್ ಹೋರಾಟ ಏನಿದೆ, ಆ ಹೋರಾಟ ಮುಕ್ತವಾದಂಥ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ಅನೇಕ ರಾಜ್ಯಗಳು ಈ ಥರದ್ದು ಪ್ರಯತ್ನಗಳನ್ನು ಮಾಡಿದ್ದಾವೆ. ಅನೇಕ ರಾಜ್ಯಗಳಲ್ಲಿ ನಕ್ಸಲ್ ಚಳುವಳಿ ಇದೆ, ನಕ್ಸಲ್ ಹೋರಾಟಗಳು ನಡೀತಾ ಇದ್ದಾವೆ. ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ, ಅದು ಒಂದು ದಾರಿ ಹಿಡ್ಕೊಂಡಿದ್ದಾರೆ ಅವರು. ಆ ದಾರಿ ಸರಿ ಇಲ್ಲಪ್ಪ, ಆ ದಾರಿ ಬಿಟ್ಟುಬಿಡಿ, ನೀವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನು ಒಪ್ಕೊಂಡು ಶರಣಾಗಲಿಕ್ಕೆ ಬಂದಿದ್ದಾರೆ. ಅವರನ್ನು ಇವತ್ತು ಸರ್ಕಾರ ಅದನ್ನು ಒಪ್ಕೊಂಡು ಅವರು ಈಗಾಗಲೇ ಅವರನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ 6 ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅಲ್ಲಿ ಸರೆಂಡರ್ ಆಗಿದ್ದರು. ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಆ ಆದೇಶನೂ ಕೂಡ ಮಾಡಿದ್ದಾರೆ. ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ. ಈಗ ನಮ್ಮ ಮುಂದೆ, ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ. ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ. ಅವರು ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅವರು ಶರಣಾಗಬೇಕಾದ್ರೆ ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೊಲೀಸ್ನವರು ಅನೇಕ ಅಧಿಕಾರಿಗಳು ಎಎನ್ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು
ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಎಲ್ಲ ಪೊಲೀಸ್ ಆಫೀಸರ್ಗೂ ಧನ್ಯವಾದಗಳನ್ನು. ನಿಂಬಾಳ್ಕರ್ ಕೂಡ ಭಾಳ ನಮ್ಮ ಇಂಟೆಲಿಜೆನ್ಸ್ನ ADGP ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ 3-4 ದಿನಗಳ ಹಿಂದೆಯೇ ಹೇಳಿದ್ರು ADGP ಈ ಥರ 6 ಜನ ಶರಣಾಗಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ, ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನಾನು ಯಾರಿಗೂ ಹೇಳಿರಲಿಲ್ಲ. ಆದರೆ ನಿನ್ನೆ ಅಲ್ಲ, ನಮ್ಮ ಅಲೋಕ್ ಮೋಹನ್ ಅವರು ನಿನ್ನೆ ಹೇಳಿದ್ರು ನನಗೆ ನಾಳೆ ಆಗ್ತಾರೆ ಅಂತ. ಮತ್ತು ನಮ್ಮ ಯಾರು ಮೋಹಂತಿಯವರು ಕೂಡ ಮೊನ್ನೆ ಬಂದು ಹೇಳಿದ್ರು. ಸೊ ಇವರೆಲ್ಲ ANF-ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ, ನಾನು ಹೆಸರುಗಳಿಗೆ ಓದಿದ್ನಲ್ಲ, ಯಾರ್ಯಾರು ಶರಣಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತು ಸರ್ಕಾರ ಅವ್ರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ, ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ತಾಳಪ್ಪ, ಏನು ಒಳ್ಳೆ 7 ತಿಂಗಳು ಹುಡ್ದವನಾಗ ಆಡ್ತೀಯಲ್ಲ, ಸ್ವಲ್ಪ ಇರು ಕೇಳುವೆ. ಯಾರಿಗೆ? ಕೇರಳ ತಮಿಳುನಾಡು ಚೀಫ್ ಮಿನಿಸ್ಟ್ರಿಗೆ ಮಾತಾಡಿ ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ. ಅವ್ರ ಜೊತೆಲೂ ಮಾತಾಡ್ತೀನಿ. ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ, ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ. ವೆಂಕಟೇಶ್ ಮಾತಾಡ್ತೀನಿ. ಈಗ ನೀವು ಪ್ರಶ್ನೆ ಕೇಳಬಹುದು. ಹೌದು, ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನ್ಯಾಯಾಲಯಗಳನ್ನು ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತೀವಿ. ಒಬ್ಬರು ಕೊಂದವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಹಂಗೆ ಇದ್ದಿದ್ರೆ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿಸಬಹುದಿತ್ತಲ್ಲ, ಮೈಲೇಜ್ ತೆಗೆದುಕೊಳ್ಳಕ್ಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ. ನೀನು ಯಾವಾಗಲೂ ಬಿಜೆಪಿ ಪ್ರಶ್ನೆನ ಕೇಳ್ತಿದ್ದೆ ನೋಡಪ್ಪ. ಯಾರೋ ಸುನೀಲ್ ಅಂತನವರು ಮಾತಾಡಿದ್ದಾರೆ. ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ನೋಡಪ್ಪ, ಇದು ಓದ್ಕೋಬೇಕಲ್ಲ ಇದು. ನೋಡಿ, ನಿನ್ಗೆ ಓದ್ತೀನಿ ನೋಡು. ಅಂಬೇಡ್ಕರ್ ಅವರು ಹೇಳಿರೋದು. First, he argued that once we adopt this constitution, we must only utilize constitutional methods for achieving our social and economic objectives. This means giving up methods of revolution. This means giving up methods of revolution. Method of revolution, civil disobedience, non-cooperation and satyagraha. He remarked, when there was no way left for constitutional methods for achieving economic and social objectives, there was a great deal of justification for unconstitutional methods. But where constitutional methods are open, there can be no justification for these unconstitutional methods. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು.
ಗೊತ್ತಾಯ್ತಾ? ಹಿಂದೆ ಶರಣಾದವ್ರಿಗೂ ಸಹ ಈಗಿನ ಸರ್ಕಾರ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಅದು ಫುಲ್ಫಿಲ್ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ. ಒಂದು ವೇಳೆ ಫುಲ್ಫಿಲ್ ಆಗದೆ ಹೋದರೆ ಫುಲ್ಫಿಲ್ ಮಾಡ್ತೀವಿ. ಸಿಎಂ ಸರ್ ಒಂದು ಇಂಗ್ಲಿಷ್ ಅಲ್ಲಿ ಸರ್ 6 persons who are in Naxalism movement since more than 20 years. They have been persuaded to join the mainstream. Struggling in the forest to get the justice. As Ambedkar put it, we have to get the justice through constitutional methods, not unconstitutional methods. This is what Baba Sahib Ambedkar said in the Constitution. Now they are convinced that they have to pursue their demands through constitutional methods, not through unconstitutional methods. That is why they have taken a decision to come to mainstream. In this regard, the members of the Rehabilitation Committee negotiated between the government and the Naxalites. They could able to succeed to persuade them to come to mainstream. On behalf of the government of Karnataka, I thank all the members of the Rehabilitation Committee. And I also thank the police officers who are in the ANF and also involved in this process. I thank them all. I welcome and also our government welcome the decision of the Naxalites who are surrendered today, and they have placed before us some demands, and the government will look into all these demands sympathetically. If necessary, will constitute special courts to try and dispose of the cases against them as early as possible.
ಸರ್ ಅವರ ಡಿಮ್ಯಾಂಡ್ ಲಿಸ್ಟ್ನಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಕೂಡ ತನಿಖೆ ಆಗಬೇಕು ತಪ್ಪಿತ ಅದು CID ಕೊಟ್ಟಿದ್ದೀವಿ ಈಗಾಗಲೇ. CID ಎನ್ಕ್ವೈರಿ ಮಾಡ್ತಾ ಇದೆ ಅದನ್ನು. ಕರ್ನಾಟಕದಲ್ಲಿ ಎಂಡಾಯ್ತು ಅಂತಾನ ಸರ್? ಕರ್ನಾಟಕದಲ್ಲಿ ನಕ್ಸಲಿಸಂ ಸಂಪೂರ್ಣವಾಗಿ ಎಂಡಾಯ್ತು ಅಂತಾನ? ನನ್ನ ಪ್ರಕಾರ ಎಂಡಾಗಿದೆ. ಹಾಗಾದ್ರೆ ANF ಡಿಸಾಲ್ವ್ ಮಾಡ್ತೀರಾ ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದಮೇಲೆ ANF ಇರಬೇಕಾದಂಥ ಅಗತ್ಯ ಇಲ್ಲ. ಯು ವಿಲ್ ಟೇಕ್ ಎ ಡಿಸಿಷನ್ ಲೇಟರ್. ಅವೆಲ್ಲ ನಾವು ಹೇಳಕ್ಕಾಗತ್ತೆ ಈಗ ನಿಮಗೆ. ಪರಿಸರ ವಿರೋಧಿ ಯೋಜನೆಗಳ ಬಗ್ಗೆ ಪರಿಸರ ವಿರೋಧಿ ಯೋಜನೆಗಳನ್ನ ಕೈ ಬಿಡಿ ಅಂತ ಡಿಮ್ಯಾಂಡ್ ಇದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ವಿರೋಧ ಮಾಡ್ತಿದ್ದಾರೆ. You will decide in the cabinet and take a decision. Whatever the demands placed before us, we will discuss all the demands in the cabinet and we will take a decision. ಅವರು ನೋಡಿ ಇಲ್ಲಿ ಡಿಮ್ಯಾಂಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ, ಬೇಕಾದ್ರೆ ಅವ್ರಿಗೆಲ್ಲ ಕೊಡಿ. ಬೇಡ 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 ಏನಂತ ಗೊತ್ತಾಗಲಿಲ್ಲ. I will speak to him. I will speak to Stalin. I will speak to Stalin as so far as the K. Vasant Velluru is from Tamil Nadu. So far as he is concerned, I will speak to Stalin. Whatever demands he has with the Tamil Nadu government, I will speak to him. Also, Kerala also. Kerala also. Likewise, in Kerala also. The Chief Minister of Kerala, I will speak to him. CLP सभा करते हैं सर। Thank you all. Thank you.